ಫೀಲ್ಡ್ ವರ್ಕ್ ಅಂತ ಮಾಡ್ತಾರೆ. ಸೊ ಅವರಲ್ಲಿ ನಾವು ಸ್ಪಾಂಡಿಲೋಸಿಸ್ ಇಶ್ಯೂಸ್ ಅರ್ಲಿ ಏಜ್ ಅಲ್ಲೇ ನಾವು ನೋಡುವಂಥದ್ದು, ಕತ್ ನೋವು ಬೇಗ ಬರುವಂಥದ್ದು. ಸೊ ಸರ್ವೇ ಸಾಮಾನ್ಯವಾಗಿ ಈ ಜಾಯಿಂಟ್ ಪೇನ್ಸ್ ಅನ್ನೋದೇನಿರುತ್ತೆ ತುಂಬಾ ಕಾಮನ್ ಆಗಿ ಎಲ್ಲ ವಯಸ್ಕರಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಅಂಡ್ ಅದ್ರ ಜೊತೆಗೆ ಅವ್ರ ಆಕ್ಯುಪೇಷನ್ಸ್ ಮೇಲೇನು ಡಿಪೆಂಡ್ ಆಗುತ್ತೆ. ಅದು ಫೀಲ್ಡ್ ವರ್ಕ್ ಇಂದ ಹಿಡಿದು ಅಥವಾ ಸ್ಟೂಡೆಂಟ್ಸ್ ಇಂದ ಹಿಡಿದು ಇನ್ಕ್ಲೂಡಿಂಗ್ ಡಾಕ್ಟರ್ಸ್ ಅಲ್ಲೂ ಕೂಡ ನಾವು ಈ ರೀತಿ ಜಾಯಿಂಟ್ ಪೇನ್ಸ್ ನಾವು ತುಂಬಾ ಕಾಮನ್ ಆಗಿ ನಾವು ನೋಡ್ತಾ ಇದ್ದೀವಿ. ಓಕೆ, ಈಗ ಒಂದು ಕಾಲ್ ಇದೆ, ಸ್ವೀಕರಿಸೋಣ. ಹಲೋ ಹಲೋ. ಹಲೋ ಮೇಡಮ್, ಮಾತಾಡ್ಬೋದಾ? ಮಾತಾಡಿ ಸರ್, ತಮ್ಮ ಹೆಸರು? ನವೀನ್ ಅಂತ ಹೇಳಿ. ನವೀನ್ ಅವ್ರು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾವು ಶಿವಮೊಗ್ಗ ಮೇಡಮ್, ಸಾಗರದಿಂದ ಮಾತಾಡ್ತಾ ಇದ್ದೀನಿ. ಓಕೆ, ಮಾತಾಡಿ ಡಾಕ್ಟರ್ ಹತ್ರ. ಹಲೋ, ಕೊಡಿ ಮೇಡಮ್. ಹಲೋ, ಹೇಳಿ ನವೀನ್ ಅವರೇ. ಹಲೋ ಮೇಡಮ್, ಇದು ನಮ್ಮ ತಾಯಿಯವ್ರಿಗೆ ಯೂರಿಕ್ ಆಸಿಡ್ ಅಲ್ಲಿ ವ್ಯತ್ಯಾಸ ಆಗಿದೆ ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ. ಅದು ಜಾಯಿಂಟ್ಸ್ ಎಲ್ಲ ತುಂಬಾ ಪೈನ್ ಇರುತ್ತೆ ಅವ್ರಿಗೆ. ಓಕೆನಾ? ಈವನ್ ನಾವು ಮೆಡಿಸಿನ್ ತರ ಟ್ರೈ ಮಾಡಿದ್ವಿ ಬೇರೆ ದಿನ, ಬಟ್ ನಮ್ಗೆ ಅಷ್ಟು ಮಟ್ಟಿಗೆ ರಿಸಲ್ಟ್ ಬರ್ತಾ ಇಲ್ಲ. ಸೊ ಇದಕ್ಕೆ ಏನ್ ಸೊಲ್ಯೂಷನ್ಸ್ ಏನಾದ್ರು ಇದೆಯಾ ಅಂತ ಹೇಳಿ ಕಾಲ್ ಮಾಡಿದ್ವಿ. ಓಕೆ, ಸೊ ಡೆಫಿನೆಟ್ಲಿ ಹೆಲ್ಪ್ ಮಾಡ್ಬೋದು ನವೀನ್ ಅವರೇ. ಸೊ ಈಗ ನೀವು ಹೇಳ್ತಿರೋ ಪ್ರಕಾರ ನಾವು ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಸೊ ಈ ಯೂರಿಕ್ ಆಸಿಡ್ ಅನ್ನೋ ಅಂಶ ಏನಿರುತ್ತೆ ನಮ್ಮ ದೇಹದಿಂದ ಹೊರಗಡೆ ಹೋಗುವಂಥದ್ದು, ಯೂರಿನ್ ಮೂಲಕ ಹೊರಗಡೆ ಹೋಗುವಂಥದ್ದು. ಬಟ್ ಕೆಲವೊಬ್ಬರಲ್ಲಿ ಏನಾಗುತ್ತೆ, ಈ ಯೂರಿಕ್ ಆಸಿಡ್ ಮೆಟಬಾಲಿಸಮ್ ಅಲ್ಲಿ ಸ್ವಲ್ಪ ಏರುಪೇರು ಆಗುತ್ತೆ. ಸೊ ಈ ಅಂಶ ಏನು ಹೊರಗೆ ಹೋಗ್ಬೇಕಾಗಿರುತ್ತೆ, ರಕ್ತದಲ್ಲಿ ಸೇರ್ಪಡೆ ಆಗುತ್ತೆ ಅಥವಾ ಜಾಯಿಂಟ್ಸ್ಗಳಲ್ಲಿ ಸೇರ್ಪಡೆ ಆಗಿ ನೋವು ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಕೆಲವೊಬ್ಬರಲ್ಲಿ ಬರೀ ಹೆಬ್ಬೆಟ್ಟಲ್ಲಿ ಅಷ್ಟೇ ನೋವು ಅನ್ನೋದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಬಟ್ ಕೆಲವೊಬ್ರು ಪೇಷಂಟಲ್ಲಿ ಬೇರೆ ಜಾಯಿಂಟ್ಸ್ಗಳಲ್ಲೂ ಕೂಡ ನೋವು ಆಗೋದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಈಗ ನಮ್ಮ ಹೋಮಿಯೋಪತಿನಲ್ಲಿ ನಾವು ಈ ಯೂರಿಕ್ ಆಸಿಡ್ ಮೆಟಬಾಲಿಸಮ್ ಏನಿರುತ್ತೆ, ಗೌಟಿ ಆರ್ಥ್ರೈಟಿಸ್ ಏನಿರುತ್ತೆ, ಮೇನ್ ಆಗಿ ಆ ರೂಟ್ ಕಾಸ್ ನಾವು ಕರೆಕ್ಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಒಂದು ಏಜ್ ಫ್ಯಾಕ್ಟರ್ ಅಂಡ್ ಇದ್ರ ಜೊತೆಗೆ ಹೋಮಿಯೋಪತಿಕ್ ಮೆಡಿಕೇಶನ್ಸ್ ಮೂಲಕ ಅವ್ರ ರಿಪೋರ್ಟ್ಸ್ ಏನಿರುತ್ತೆ, ಯೂರಿಕ್ ಆಸಿಡ್ ಲೆವೆಲ್ಸ್ ಏನಿರುತ್ತೆ 7 ನಂಬರ್ ಒಳಗಡೆ ಇರಬೇಕಾಗತ್ತೆ. ಬಟ್ ಕೆಲವೊಬ್ರು ಪೇಷಂಟ್ಸ್ ಅಲ್ಲಿ 9, 10 ಈ ರೀತಿ ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ. ಸೊ ಹೋಮಿಯೋಪತಿಕ್ ಮೆಡಿಸಿನ್ಸ್ ನೋವಷ್ಟೇ ಕಡಿಮೆ ಮಾಡಲ್ಲ, ಮೇನ್ ಆಗಿ ಆ ಯೂರಿಕ್ ಆಸಿಡ್ ದೇಹದಿಂದ ಹೊರಗೆ ಹೋಗೋ ತರ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಬಟ್ ಒನ್ಸ್ ಗೌಟಿ ಆರ್ಥ್ರೈಟಿಸ್ ಅಥವಾ ಈ ಯೂರಿಕ್ ಆಸಿಡ್ ಸಮಸ್ಯೆ ಬಂತು ಅಂದಾಗ ಪೇಷಂಟ್ ಅಲ್ಲಿ ಬಿಟ್ಟು ಬಿಟ್ಟು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಟ್ಲೀಸ್ಟ್ ನಮ್ಮ ಹೋಮಿಯೋಪತಿನಲ್ಲಿ ನೀವು ಒಮ್ಮೆ ಬಂದು ಭೇಟಿ ಮಾಡಿ, ಸೊ ಏನಾದ್ರು ರಿಪೋರ್ಟ್ಸ್ ಮಾಡಿದ್ರೆ ಅದನ್ನು ಕೂಡ ತಗೊಂಡ್ಬನ್ನಿ. ಸೊ ನಿಮಗೆ ಕರೆಕ್ಟ್ ಅಪ್ರೋಚಲ್ಲಿ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಹೋದಾಗ ಅವರಲ್ಲಿ ರಿಪೀಟ್ ಆಗೋದನ್ನು ಕೂಡ ನಾವು ಅವಾಯ್ಡ್ ಮಾಡಿಸ್ಬೋದು. ಆ್ಯಂಡ್ ಈ ಗೌಟಿ ಆರ್ಥ್ರೈಟಿಸ್ ಅಥವಾ ಯೂರಿಕ್ ಆಸಿಡ್ ಅಲ್ಲಿ ಏನು ವೇರಿಯೇಷನ್ಸ್ ಆಗ್ತಿದೆ ಅದರಿಂದ ಕಂಪ್ಲೀಟ್ ಆಗಿ ಹೊರಗೆ ಬರೋಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಮಾಡ್ಬೋದು. ಧನ್ಯವಾದಗಳು ನವೀನ್ ಅವರೇ ಕರೆ ಮಾಡೋದಕ್ಕೆ. ಡಾಕ್ಟರ್, ಈಗ ಆರ್ಥ್ರೈಟಿಸ್ ಅಲ್ಲಿ ಯಾವೆಲ್ಲ ಸ್ಟೇಜಸ್ ಇದೆ ಅನ್ನೋದನ್ನ ತಿಳಿಸ್ಕೊಡ್ಬೋದಾ? ಸೊ ಆರ್ಥ್ರೈಟಿಸ್ ಅಂತ ನಾವು ತಗೊಂಡಾಗ ಮೇನ್ ಆಗಿ ಜಾಯಿಂಟ್ಸ್ ಅಲ್ಲಿ ಇನ್ಫ್ಲಮೇಟರಿ ಚೇಂಜಸ್ ಆಗುವಂಥದ್ದು. ಸೊ ಈ ಆರ್ಥೋ ಅಂತ ಏನಿರುತ್ತೆ ಅದನ್ನ ನಾವು ಜಾಯಿಂಟ್ ಅಂತ ಹೇಳ್ತೇವೆ. ಐಟಿಸ್ ಅನ್ನೋದು ಇನ್ಫ್ಲಮೇಷನ್, ಅಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ರೀತಿ ಒಂದು ಪೆಟ್ಟು ಬಿದ್ದಾಗ ಅಥವಾ ಒಂದು ಇನ್ಫೆಕ್ಷನ್ ಆದಾಗ ಅಥವಾ ಚೂರು ಸ್ಟ್ರೇನ್ ಆದಾಗ ನಮ್ಮ ದೇಹದಲ್ಲಿ ಆಗುವಂಥ ರಿಯಾಕ್ಷನ್ ಇನ್ಫ್ಲಮೇಷನ್ ಅಂತ ಹೇಳ್ತೇವೆ. ಸೊ ನಾರ್ಮಲ್ ಆಗಿ ಈ ಇನ್ಫ್ಲಮೇಟರಿ ರೆಸ್ಪಾನ್ಸ್ ನಮ್ಮ ದೇಹದಲ್ಲಿ ಆಗಲೇಬೇಕು. ಸೊ ಇವಾಗ ನಾವು ಕಾಮನ್ ಆಗಿ ನಾವು ನೋಡೋದು ಕೋವಿಡ್ ಅಂತ ನಾವು ತಗೊಂಡಾಗ್ಲೂ ಸಹ ನಮ್ಮ ಬಾಡಿನಲ್ಲಿ ಆಗ್ತಿರೋದೇ ಇನ್ಫ್ಲಮೇಟರಿ ರಿಯಾಕ್ಷನ್. ಅಂದರೆ ನಮ್ಮಲ್ಲಿರೋ ಇಮ್ಯೂನ್ ಸಿಸ್ಟಮ್ ಏನಿರುತ್ತೆ ಈ ರಿಯಾಕ್ಷನ್ನ ಏನು ಕ್ರಿಯೇಟ್ ಮಾಡುತ್ತೆ, ಇನ್ಫೆಕ್ಷನ್ ಹೊರಗೆ ಹಾಕೋ ಮೂಲಕ ಅಥವಾ ಬಾಡಿ ಸ್ವಲ್ಪ ಪ್ರಾಬ್ಲಮಲ್ಲಿದೆ ಅಥವಾ ತೊಂದರೆಯಲ್ಲಿದೆ ಅಂತ ತೋರಿಸೋ ಸಲುವಾಗಿ ಈ ಇನ್ಫ್ಲಮೇಟರಿ ರಿಯಾಕ್ಷನ್ ಅನ್ನೋದನ್ನ ತೋರಿಸುತ್ತೆ. ಸೊ ಆರ್ಥ್ರೈಟಿಸ್ ಅನ್ನೋದು ನಾವು ಕಾಮನ್ ಆಗಿ ಬ್ರಾಡ್ ಆಗಿ ನಾವು ನೋಡೋದಾದ್ರೆ ಸೊ ಒಂದು ನಾವು ಫಂಕ್ಷನಲ್ ಚೇಂಜಸ್ ಅಂತ ಹೇಳ್ತೇವೆ. ಈಗ ಫಂಕ್ಷನಲ್ ಚೇಂಜಸ್ ಅಂತ ನಾವು ತಗೊಂಡಾಗ ಪೇಷಂಟ್ಸ್ ಅಲ್ಲಿ ಬರುವಂಥದ್ದು ನೋವು. ಸೊ ಈಗ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಕೈ ಬೆರಳೆಲ್ಲ ನೋವು ಆಗ್ತಿರತ್ತೆ, ಸ್ಟೆಪ್ಸ್ ಹತ್ಬೇಕಾದ್ರೆ ಸ್ವಲ್ಪ ಮಂಡಿ ನೋವು ಸ್ಟಾರ್ಟ್ ಆಗುತ್ತೆ, ಕೆಳಗಡೆ ಹೊತ್ತು ಜಾಸ್ತಿ ಕೂರಕ್ಕಾಗಲ್ಲ, ಅಥವಾ ಸ್ಟೆಪ್ಸ್ ಇಳಿಬೇಕಾದ್ರೆ ನಂಗೆ ಸ್ವಲ್ಪ ಬ್ಯಾಲೆನ್ಸ್ ತಪ್ಪದಂಗೆ ಆಗ್ತಿರತ್ತೆ, ಅಥವಾ ನಡೀತಾ ಇರ್ಬೇಕಾದ್ರೆ ಸ್ವಲ್ಪ ಬ್ಯಾಲೆನ್ಸ್ ತಪ್ಪದಂಗೆ ಆಗ್ತಿರತ್ತೆ. ಸೊ ನಾನು ಮುಂಚೆ ಸ್ಟ್ರೇಟಾಗಿ ನಡೀತಿದ್ದೆ, ಈಗ ಒಂದು ಸ್ವಲ್ಪ ಬಲ್ಗಡೆ ಅಥವಾ ಎಡಗಡೆ ವಾಲ್ಬೇಕಾಗತ್ತೆ. ಸೊ ಮುಂಚೆ ಒಂದೇ ಜಾಯಿಂಟಲ್ಲಿ ನನಗೆ ನೋವು ಆಗ್ತಿತ್ತು, ಇವಾಗ ಇನ್ನೊಂದು ಕಡೆನೂ ಪೇನ್ ಶಿಫ್ಟ್ ಆಗ್ತಿದೆ. ಅಥವಾ ನಾನು ಏನಾದ್ರು ಕುತ್ಕೊಂಡಾಗ ಏನಾದ್ರು ಪಿಲ್ಲೋ ಇಟ್ಕೊಳ್ಳೇಬೇಕಾಗತ್ತೆ, ಕಂಟಿನ್ಯೂಸ್ ಆಗಿ ಕುತ್ಕೊಂಡಾಗ ಬ್ಯಾಕ್ ಪೇನ್ ಬರುತ್ತೆ, ಅಥವಾ ಮಲ್ಕೊಂಡಾಗ ಸಡನ್ ಆಗಿ ನನಗೆ ಸೈಡ್ ತಿರ್ಗಕ್ಕಾಗಲ್ಲ, ಇಮಿಡಿಯೇಟ್ ಆಗಿ ಸೊಂಟ ಹಿಡ್ಕೊಳ್ತಾ ಹೋಗುತ್ತೆ. ಸೊ ಇಲ್ಲಿ ನಾವು ನೋಡ್ತಿರೋದು ಫಂಕ್ಷನಲ್ ಚೇಂಜಸ್. ಇನ್ನು ಅದನ್ನ ನಾವು ಫಂಕ್ಷನಲ್ ಚೇಂಜಸ್ನ ನಾವು ಯಾವಾಗ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ,
ಬಿಕಾಸ್ ತುಂಬ ಜನ ಪೇಷಂಟ್ ಈಗ ಒಂದು ಪೇನ್ ಬಂತು, ಒಂದು ಜ್ವರ ಬಂತು ಅಂದಾಗ ಸೊ ನಿಯರ್ ಬೈ ಎಲ್ಲರೂ ಮೆಡಿಕಲ್ ಸ್ಟೋರ್ ಹತ್ರ ಹೋಗ್ತಾರೆ, ಒಂದು ಪೇನ್ ಕಿಲ್ಲರ್ ಆ ರೀತಿ ತೊಗೊತಾರೆ, ತೊಗೊಂಡಾಗ ಕಡಿಮೆ ಆಗುತ್ತೆ, ಮತ್ತೆ ಒಂದು 6 ತಿಂಗಳಾದ್ಮೇಲೆ ಮತ್ತೆ ಅದೇ ನೋವು ಸ್ಟಾರ್ಟ್ ಆಗುತ್ತೆ, ಅಥವಾ ಏನಾದರೂ ಒಂದು ಕ್ಯಾಲ್ಶಿಯಂ ಮಾತ್ರೆ ಅಥವಾ ವೈಟಮಿನ್ ಮಾತ್ರೆ ಸಪ್ಲಿಮೆಂಟ್ಸ್ ಆ ರೀತಿ ಏನಾದ್ರು ತೊಗೊತಾರೆ. ಸೊ ಆ ಕ್ಷಣ ಅವ್ರು ಆರಾಮಾಗ್ತಾರೆ, ಮತ್ತೆ ಬಿಟ್ಟು ಬಿಟ್ಟು ಬರ್ತಾ ಹೋಗುತ್ತೆ. ಸೊ ಯಾವಾಗ ಈ ಫಂಕ್ಷನಲ್ ಚೇಂಜಸ್ನ ನಾವು ಕಂಟ್ರೋಲ್ ಮಾಡ್ತಾ ಹೋಗ್ತೇವೆ, ಬಟ್ ಆ ಕ್ಷಣ ನಾವು ಕಾಯಿಲೆನ ಮುಚ್ಚಿ ಹಾಕಕ್ಕೆ ನಾವು ನೋಡ್ತಾ ಹೋಗ್ತೀವಿ, ಕ್ರಮೇಣವಾಗಿ ಈ ಕಾಯಿಲೆ ಬೆಳೀತಾ ಹೋಗ್ತಾ ಸ್ಟ್ರಕ್ಚರಲ್ ಚೇಂಜಸ್ ಅಂತ ಹೇಳ್ತೇವೆ. ಅಂದರೆ ಮೂಳೆಗಳಲ್ಲಿ ಸ್ವಾಧೀನ ಕಡಿಮೆ ಆಗ್ತಾ ಹೋಗೋದು, ಮೂಳೆ ಎಲ್ಲ ಬೆಂಡ್ ಆಗ್ತಾ ಹೋಗೋದು, ಅದ್ರದ್ದು ಒರಿಜಿನಲ್ ಆಕಾರ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ಚೇಂಜ್ ಆಗುವಂಥದ್ದು. ಸೊ ಈಗ ಒಂದು ಮೂಳೆ ಸ್ಟ್ರೈಟ್ ಇರೋದು ಬೆಂಡ್ ಆಗುವಂಥದ್ದು. ಸೊ ಈ ರೀತಿ ನಾವು ಸ್ಟ್ರಕ್ಚರಲ್ ಚೇಂಜಸ್ಗೆ ಕನ್ವರ್ಟ್ ಆಗೋದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಈ ಆರ್ಥ್ರೈಟಿಸ್ ಅಲ್ಲಿ ಸಾಕಷ್ಟು ತರ ವಿಧಾನಗಳಿರುತ್ತೆ, ಟೈಪ್ಸ್ ಅನ್ನೋದು ಇರುತ್ತೆ. ಸೊ ನಾವು ಜನರಲ್ ಆಗಿ ನಾವು ನೋಡೋದಾದ್ರೆ ಮಿನಿಮಮ್ ಅಂದ್ರೆ 100 ತರ ಇರುತ್ತೆ ಆರ್ಥ್ರೈಟಿಸ್ ಅಲ್ಲಿ. ಸೊ ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಲೈಫ್ ಸ್ಟೈಲ್ ಅಲ್ಲಿ ಕೆಲವೊಂದು 5-6 ತರ ಆರ್ಥ್ರೈಟಿಸ್ ನ ತುಂಬಾ ಕಾಮನ್ ಆಗಿ ನೋಡ್ತಾ ಇದ್ದೇವೆ. ಸೊ ಕೆಲವೊಂದು ಏಜ್ ರಿಲೇಟೆಡ್ ಇರುತ್ತೆ, ಕೆಲವೊಂದು ಪುರುಷರಲ್ಲಿ ನಾವು ಜಾಸ್ತಿ ನೋಡ್ತೇವೆ, ಕೆಲವೊಂದು ಮಹಿಳೆಯರಲ್ಲಿ ನಾವು ಜಾಸ್ತಿ ನೋಡ್ತೇವೆ, ಕೆಲವೊಂದು ಇಬ್ಬರಲ್ಲೂ ನಾವು ಕಾಮನ್ ಆಗಿ ನೋಡ್ತೇವೆ, ಇನ್ ಕೆಲವೊಂದು ಚಿಕ್ಕ ಮಕ್ಕಳಲ್ಲಿ ನಾವು ಜಾಸ್ತಿ ನೋಡ್ತೇವೆ, ಕೆಲವೊಬ್ಬರಲ್ಲಿ ಟೀನೇಜರ್ಸ್ ಅಲ್ಲಿ ನಾವು ಜಾಸ್ತಿ ನೋಡ್ತೇವೆ, ಇನ್ ಕೆಲವೊಂದು ಆರ್ಥ್ರೈಟಿಸ್ ಮಿಡಲ್ ಏಜ್ ಅಲ್ಲಿ ನಾವು ಕಾಮನ್ ಆಗಿ ನೋಡ್ತೇವೆ. ಸೊ ಈ ರೀತಿ ಆರ್ಥ್ರೈಟಿಸ್ ಅನ್ನೋದ್ರಲ್ಲಿ ಸಾಕಷ್ಟು 100 ತರ ಇರುತ್ತೆ. ಅದರಲ್ಲಿ ಕಾಮನ್ ಆಗಿ ನಾವು ನೋಡೋದು 5 to 6 ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಸೊ ಈಗ ಮತ್ತೊಂದು ಕರೆ. ಹಾ ನಮಸ್ತೆ, ನಿಮ್ ಹೆಸರು? ರೇಣುಕಾ ಅಂತ. ರೇಣುಕಾ ಅವ್ರು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಬ್ಯಾಂಗ್ಳೂರಿಂದ. ಓಕೆ, ಮಾತಾಡಿ ಡಾಕ್ಟರ್ ಹತ್ರ. ಹಲೋ, ನಮಸ್ತೆ ಡಾಕ್ಟರ್. ನಮಸ್ತೆ ರೇಣುಕಾ ಅವರೇ, ಹೇಳಿ. ನಮ್ಮ ಅತ್ತೆಗೆ ಪ್ರಾಬ್ಲಮ್ ಇರೋದು. ಅವ್ರಿಗೆ ಆಕ್ಚುಲಿ 2.5 years ಇಂದ ಕಾಲ್ ಮಂಡಿ, ಅವ್ರಿಗೆ ಓಡಾಡಕ್ ಆಗ್ತಿಲ್ಲ, ಅವ್ರ ರೂಮಲ್ಲೇ ಇರ್ತಾರೆ. ಓಕೆ. ಸೊ ನಮ್ ಡಾಕ್ಟರ್ ಇಲ್ಲೇ ಮನೆಗೆ ಬಂದು ಟ್ರೀಟ್ ಮಾಡ್ತಾರೆ. 1.5 ವರ್ಷದಿಂದ ಟ್ರೀಟ್ಮೆಂಟ್ ಕೊಡಿಸ್ತಾ ಇದೀವಿ. ಓಕೆ. ಬಟ್ ಇನ್ನೂ ಹಾಗೆ ಇದೆ. ಓಡಾಡಕ್ಕೇನು ತುಂಬಾ ಕಷ್ಟ, ಕುತ್ಕೊಂಡು ಎದೋಳಕ್ ಆಗಲ್ಲ, ನಡಿಯಕ್ ಆಗಲ್ಲ, ಓಕೆ. ಬಾತ್ರೂಮ್ಗೆ ಹೋಗೋದಕ್ಕೂ ತುಂಬಾ ಕಷ್ಟ ಪಡ್ತಾರೆ. ಓಕೆ. ಸೊ ಅವರಲ್ಲಿ ಬೇರೆ ಏನಾದ್ರೂ ಸಮಸ್ಯೆಗಳಿದೆಯಮ್ಮ? BP, ಶುಗರ್ ಅಥವಾ ಥೈರಾಯ್ಡ್ ಸಮಸ್ಯೆ? ಡಯಾಬಿಟಿಸ್ ಪ್ರಾಬ್ಲಮ್ ಇದೆ. ಓಕೆ. ಅವ್ರ ವಯಸ್ಸು ಮೆಡಿಸಿನ್ಸ್ ಎಷ್ಟು? ತಗೊಳ್ತಾರೆ. ಓಕೆ. ಅವ್ರ ವಯಸ್ಸು ಎಷ್ಟು? 57. ಓಕೆ ಅಮ್ಮ. ಡೆಫಿನೆಟ್ಲಿ ಹೋಮಿಯೋಪತಿಕ್ ಮೆಡಿಸಿನ್ಸ್ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಈಗ ನೀವು ಬರೀ ಅವ್ರಿಗೆ ನೋವಾಗ್ತಿದೆ ಅಂತ ನೀವು ಟ್ರೀಟ್ಮೆಂಟ್ ಕೊಡಿಸ್ತಾನೆ ಹೋದ್ರೆ ಅವ್ರು 10 ವರ್ಷ ಆದ್ರೂ ಟ್ರೀಟ್ಮೆಂಟ್ ಬರೀ ನೋವಿನ ಮಾತ್ರೆನೇ ತಗೊಬೇಕಾಗತ್ತೆ. ಅಂಡ್ ಪ್ರತಿ ಬಾರಿನೂ ಅವರಲ್ಲಿ ಈ ಕಾಯಿಲೆ ಏನಿರುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈಗ ಅವ್ರಿಗೆ ಒಂದು 5-6 ವರ್ಷದ ಮುಂಚೆ ಅವ್ರದ್ದು ಬರೀ 2ನೇ ಸ್ಟೇಜಲ್ಲಿ ಇತ್ತು ಅಂದ್ರೆ ಇನ್ನು ನೀವು ಬರೀ ನೋವಿನ ಮಾತ್ರೆ ಕೊಡ್ತಾನೆ ಇದ್ರೆ ಆ ಪೇಷಂಟ್ ಅಲ್ಲಿ 3ನೇ ಸ್ಟೇಜ್ ಅಥವಾ 4ನೇ ಸ್ಟೇಜ್ ವರೆಗೂ ಡೆವಲಪ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಅದ್ರ ಜೊತೆಗೆ ಅವರಲ್ಲಿ ಸಕ್ಕರೆ ಕಾಯಿಲೆ ಇರೋದ್ರಿಂದ ಈ ಮೂಳೆ ಸವಿಯೋದು ಕೂಡ ಸ್ವಲ್ಪ ಬೇಗನೆ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಸೊ ಮೊದಲನೇದಾಗಿ ನಿಮ್ಮ ಹತ್ರ ಏನಾದ್ರು ಎಕ್ಸ್ರೇ ರಿಪೋರ್ಟ್ಸ್ ಇತ್ತು ಅಥವಾ ಏನಾದ್ರು MRI ಮಾಡಿಸಿದ್ರಿ ಅಂದ್ರೆ ಒಮ್ಮೆ ತಗೊಂಡ್ಬನ್ನಿ, ಅಥವಾ ಏನು ರಿಪೋರ್ಟ್ಸ್ ಮಾಡಿಲ್ಲ ಅಂದ್ರೂ ತೊಂದರೆ ಇಲ್ಲ. ಸೊ ಏನಾದ್ರು ಮೆಡಿಕೇಶನ್ ತಗೊಂತಿದ್ರೆ ಅದನ್ನು ಸಹ ತಗೊಂಡ್ಬಂದು ಭೇಟಿ ಮಾಡಿ. ಸೊ ಈಗ ನಮ್ಮ ಹೋಮಿಯೋಪತಿನಲ್ಲಿ ಬರೀ ನಾವು ಅವ್ರಿಗೆ ಆಸ್ಟಿಯೋ ಆರ್ಥ್ರೈಟಿಸ್ ಅಷ್ಟೇ ನಾವು ಟ್ರೀಟ್ಮೆಂಟ್ ಕೊಟ್ಟಿರಲ್ಲ. ಸೊ ಮೇನ್ ಆಗಿ ಅವರಲ್ಲಿ ಸಕ್ಕರೆ ಕಾಯಿಲೆನೂ ನಾವು ಸರಿಪಡಿಸ್ತಾ ಹೋಗ್ಬೇಕಾಗತ್ತೆ. ಬಿಕಾಸ್ ಅವರಲ್ಲಿ ಶುಗರ್ ಲೆವೆಲ್ಸ್ ಎಷ್ಟು ಕಂಟ್ರೋಲಲ್ಲಿ ಇದೆ ಅದು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೋಮಿಯೋಪತಿಕ್ ಮೆಡಿಸಿನ್ಸ್ ಮೂಲಕ ಅವ್ರು ಸಕ್ಕರೆ ಕಾಯಿಲೆಯಿಂದನೂ ಸಫರ್ ಆಗೋದನ್ನ ಕಡಿಮೆ ಮಾಡ್ತಾ ಹೋಗ್ಬೋದು. ಅಂಡ್ ಅದ್ರ ಜೊತೆಗೆ ಮೂಳೆ ಏನು ಸವಿತಾ ಹೋಗ್ತಿದೆ, ಈ ಮೂಳೆ ಏನು ಡ್ಯಾಮೇಜ್ ಆಗ್ತಾ ಹೋಗ್ತಿದೆ, ಡೆಫಿನೆಟ್ಲಿ ಅದಕ್ಕೊಂದು ಶಾಶ್ವತ ಪರಿಹಾರ ಇರುತ್ತೆ. ಸೊ ಕರೆಕ್ಟಾಗಿ ಫಾಲೋ ಅಪ್ ಮಾಡಿ, ಸ್ವಲ್ಪ ಡೆಫಿನೆಟ್ಲಿ ಟೈಮ್ ತಗೊಳುತ್ತೆ, ಬಟ್ ನೀವು ಪ್ರಾಪರ್ ಆಗಿ ಪೇಷಂಟ್ಲಿ ನೀವು ಟ್ರೀಟ್ಮೆಂಟ್ ತಗೊಂಡಾಗ ನೀವು ಎಕ್ಸ್ಪೆಕ್ಟ್ ಮಾಡೋ ರಿಸಲ್ಟ್ಸ್ ಡೆಫಿನೆಟ್ಲಿ ಸಿಗುತ್ತಮ್ಮ. ಧನ್ಯವಾದಗಳು ರೇಣುಕಾ ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಇವಾಗ ನೀವು ಹೇಳಿದ್ರಿ ಹೆಣ್ಮಕ್ಳಲ್ಲಿ ಒಂಥರ ಡಿಫ್ರೆಂಟ್ ಆಗಿ ಕಾಣುತ್ತೆ ಅಥವಾ ಪುರುಷರಲ್ಲಿ ಬೇರೆ ರೀತಿ ಇರುತ್ತೆ ಅಂತ. ಮತ್ತೆ ಕೆಲವರು ಹೇಳ್ತಾ ಇರ್ತಾರೆ ಹೆಣ್ಮಕ್ಳಿಗೆ ವಿಶೇಷವಾಗಿ ಒಂದು 30-35 ದಾಟ ಆದ್ಮೇಲೆ ಬೋನ್ಸ್ ಸವಿತಾ ಬರುತ್ತೆ ಅಂತ. ಸೊ ಏನಕ್ಕೆ ಅದು, ಮತ್ತೆ ಅದಕ್ಕೂ ಮತ್ತೆ ಆರ್ಥ್ರೈಟಿಸ್ಗೂ ಏನಾದ್ರೂ ಸಂಬಂಧ ಇದೆಯಾ? ಆಸ್ಟಿಯೋ ಆರ್ಥ್ರೈಟಿಸ್ ನ ನಾವು ಏಜ್ ರಿಲೇಟೆಡ್ ಜೊತೆಗೆ ಡಿಜೆನರೇಟಿವ್ ಡಿಸಾರ್ಡರ್ಸ್ ಅಂದ್ರೆ ಕಂಪ್ಲೀಟ್ ಆಗಿ ಕಾರ್ಟಿಲೇಜಸ್ ಎಲ್ಲ ಡ್ಯಾಮೇಜ್ ಆಗ್ತಾ ಹೋಗುವಂಥದ್ದು. ಸೊ ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನೋದು ಲಾರ್ಜರ್ ಜಾಯಿಂಟ್ಸ್ ಅಂತ ಹೇಳ್ತೇವೆ. ಅಂದ್ರೆ ಯೂಶಲಿ ನಾವು ಮಂಡಿ ಮೂಳೆನಲ್ಲಿ ಕಾಮನ್ ಆಗಿ ನೋಡ್ತೇವೆ, ಸೊಂಟದ ಮೂಳೆ ಭಾಗದಲ್ಲಿ ಹಿಪ್ ಜಾಯಿಂಟ್ ಅಲ್ಲಿ ಕಾಮನ್ ಆಗಿ ನೋಡ್ತಾ ಇದ್ದೇವೆ, ಭುಜದ ಕಡೆ ಜಾಸ್ತಿ ನಾವು ನೋಡ್ತಾ ಇದ್ದಾರೆ. ಸೊ ಎಷ್ಟೋ ಜನರಲ್ಲಿ ಸ್ವಲ್ಪ ಫ್ರೋಸನ್ ಶೋಲ್ಡರ್ ತರ ಆಗುವಂಥದ್ದು, ಕೆಲವೊಬ್ಬರಲ್ಲಿ ಸೊಂಟದ ಮೂಳೆ ಸವಿತಾ ಹೋಗುವಂಥದ್ದು, ಕೆಲವೊಬ್ಬರಲ್ಲಿ ಮಂಡಿ ಮೂಳೆ ಅಂದ್ರೆ ವೇಟ್ ಬೇರಿಂಗ್ ಜಾಯಿಂಟ್ಸ್ ಅಂತ ಹೇಳ್ತೇವೆ. ಸೊ ಯಾವ ಭಾಗದಲ್ಲಿ ನಮ್ಮ ದೇಹ ತೂಕ ಅತಿ ಪ್ರಮಾಣದಲ್ಲಿ ಬೀಳ್ತಾ ಹೋಗುತ್ತೆ, ಸೊ ಆ ಭಾಗದಲ್ಲಿ ನಾವು ಆರ್ಥ್ರೈಟಿಸ್, ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನೋದು ಕಾಮನ್ ಆಗಿ ನೋಡ್ತಾ ಇದ್ದೇವೆ.
ಸೊ ಆಸ್ಟಿಯೋಆರ್ಥ್ರೈಟಿಸ್ ಏಜ್ ರಿಲೇಟೆಡ್ ಆಗಿದ್ರೂ ಸಹ ಹೆಣ್ಮಕ್ಳಲ್ಲಿ ಸ್ಪೆಷಲಿ ಮುಟ್ಟು ನಿಂತ ಆದಮೇಲೆ, ಸೊ ಅವರಲ್ಲಿ ಕೆಲವೊಂದು ಹಾರ್ಮೋನ್ಸ್ಗಳ ಕೊರತೆಯಿಂದಾಗ ಅಥವಾ ಕೆಲವೊಬ್ಬರಲ್ಲಿ ಆಪರೇಷನ್ ಮಾಡಿ ಆದಮೇಲೆ ಅವರಲ್ಲಿ ನಾವು ಆಸ್ಟಿಯೋಆರ್ಥ್ರೈಟಿಸ್ನ ತುಂಬ ಕಾಮನ್ ಆಗಿ ನೋಡ್ತೇವೆ. ಸೊ ಯೂಶಲಿ ಆಸ್ಟಿಯೋಆರ್ಥ್ರೈಟಿಸ್ ಒಂದೇ ಕಡೆ ಸ್ಟಾರ್ಟ್ ಆಗುವಂಥದ್ದು. ಸೊ ಐದರ್ ಬಲ್ಗಡೆ ಆಗಿರ್ಬೋದು ಅಥವಾ ಎಡಗಡೆ ಆಗಿರ್ಬೋದು. ಸೊ ಫಸ್ಟು ಒಂದು ಕಡೆ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಹ್ಯೂಮನ್ ಟೆಂಡೆನ್ಸಿ ಹೇಗಿರುತ್ತೆ, ಒಂದು ಕಡೆ ನೋವಾಗ್ತಿತ್ತಂದ್ರೆ ಆ ಜಾಗನ ಯೂಶಲಿ ನಾವು ಅವಾಯ್ಡ್ ಮಾಡ್ತೀವಿ. ಸೊ ಇನ್ನೊಂದು ಕಡೆ ನಮ್ಮ ದೇಹ ತೂಕನ ಪ್ರೆಷರ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇನ್ನೊಂದು ಜಾಯಿಂಟಲ್ಲಿ ಸವಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಎಲ್ಲ ಜಾಯಿಂಟ್ಸಲ್ಲೂ ಕೂಡ ಜೆಲ್ ಡ್ರೈ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಆಸ್ಟಿಯೋಆರ್ಥ್ರೈಟಿಸ್ ಅನ್ನೋದು ಪ್ರೋಗ್ರೆಸಿವ್ ಡಿಸಾರ್ಡರ್ ಅಂತೀವಿ. ಅಂದರೆ ಒಂದು ಕಡೆ ನಿಮ್ಮಲ್ಲಿ ಮೂಳೆ ಸವಿತಿದೆ ಅಂದಾಗ ಕ್ರಮೇಣವಾಗಿ ಎಲ್ಲ ಜಾಯಿಂಟ್ಸಲ್ಲೂ ಕೂಡ ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ನಾವು ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಸೊ ಈಗ ಇದಕ್ಕೆ ಕಾರಣ ಅಂತ ನಾವು ತಗೊಂಡಾಗ, ಸೊ ಯೂಶಲಿ ಹೆಣ್ಮಕ್ಳಲ್ಲಿ ಈ ಹೌಸ್ ವೈಫ್ ಅವರಲ್ಲಿ ತುಂಬ ಕಂಟಿನ್ಯೂಸ್ ಆಗಿ ನಿಂತು ಕೆಲಸ ಮಾಡ್ತಿರ್ತಾರೆ, ಟೈಮಿಗೆ ಊಟ ಮಾಡಲ್ಲ, ತೂಕ ಇತ್ತು ಅಂತ ಕೆಲಸಗಳಾಗಿರ್ಬೋದು. ಸೊ ಮೆಕ್ಯಾನಿಕಲ್ ಸ್ಟ್ರೈನ್, ಕ್ರಾನಿಕ್ ಮೆಕ್ಯಾನಿಕಲ್ ಸ್ಟ್ರೈನ್ ಅಂದರೆ ತುಂಬ ವರ್ಷದಿಂದ ಕಂಟಿನ್ಯೂಸ್ ಆಗಿ ಅದೇ ಕೆಲಸ ಮಾಡ್ತಾನೆ ಇದ್ದವರಲ್ಲಿ ಆಸ್ಟಿಯೋಆರ್ಥ್ರೈಟಿಸ್ನ ನಾವು ಕಾಮನ್ ಆಗಿ ನೋಡ್ತಾ ಇದ್ದೇವೆ. ಆ್ಯಂಡ್ ಅದ್ರ ಜೊತೆಗೆ ಯಾರಲ್ಲಿ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ, ಸ್ಪೆಷಲಿ ಈ ಹೈಪೋಥೈರಾಯ್ಡ್ ಸಮಸ್ಯೆ ಇದ್ದವರಲ್ಲಿ ಅಥವಾ ಪ್ಯಾರಾಥೈರಾಯ್ಡ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ. ಸೊ ಅವರಲ್ಲಿ ಆಗಿರಬಹುದು, ಸಕ್ಕರೆ ಕಾಯಿಲೆ ಆಗಿರಬಹುದು, ಒಬೆಸಿಟಿ ಆಗಿರ್ಬೋದು. ಸೊ ಇವರಲ್ಲಿ ನಾವು ಆಸ್ಟಿಯೋಆರ್ಥ್ರೈಟಿಸ್ ಅನ್ನೋದನ್ನ ಕಾಮನ್ ಆಗಿ ನಾವು ನೋಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರು ಆಸ್ಟಿಯೋಆರ್ಥ್ರೈಟಿಸ್ ಪೇಷಂಟ್ ನಮ್ಮ ಹತ್ರ ಬಂದು ಕುತ್ಕೊಂಡಾಗ ಫಸ್ಟ್ ಕೇಳೋದು, ನಂಗೆ ಕೆಳಗಡೆ ಕೂರಂಗೆ ಆಗಬೇಕು, ಮುಂಚೆ ಆರಾಮಾಗಿ ಕುತ್ಕೊಂಡು ಪೂಜೆ ಮಾಡ್ತಿದ್ದೆ, ಕೂರಕ್ಕೆ ಆಗ್ತಿಲ್ಲ ಅಂತ. ಸೊ ಮೊದಲನೇದಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ಜೆಲ್ ಪ್ರೊಡಕ್ಷನ್ ಕಡಿಮೆ ಆಗ್ತಿದೆ, ಡ್ರೈ ಆಗ್ತಾ ಹೋಗ್ತಿದೆ. ಸೊ ಇಲ್ಲಿ ಪೇಷಂಟು ಕಾನ್ಸಂಟ್ರೇಟ್ ಮಾಡ್ತಿರೋದು ನೋವಿನ ಕಡೆಗೆ. ಸೊ ಪೇಷಂಟ್ ಬಂದ ತಕ್ಷಣ ನೋವು ಕಡಿಮೆ ಆದರೆ ಸಾಕು ಅಂತ. ಬಟ್ ಅದೇ ಪೇಷಂಟ್ 10 ವರ್ಷದಿಂದನೂ ನೋವಿನ ಮಾತ್ರೆ ಮೇಲೇ ಡಿಪೆಂಡ್ ಆಗಿರ್ತಾರೆ. ಸೊ ಎಷ್ಟೋ ಜನ ಮೂಳೆಗಳಿಗೇನೆ ಇಂಜೆಕ್ಷನ್ ತೊಗೊಂಡಿರೋರು ಇದ್ದಾರೆ. ಸೊ ಇನ್ನು ಕೆಲವೊಬ್ರು ಪೇಷಂಟು ನೀ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಂಡಿರೋರು ಇದ್ದಾರೆ. ಸೊ ನಮ್ಮ ಹೋಮಿಯೋಪತಿನಲ್ಲಿ ನಾವು ಆಸ್ಟಿಯೋಆರ್ಥ್ರೈಟಿಸ್ ಪೇಷಂಟ್ಗೆ ಕೊಡೋ ಮದ್ದು ಬಂದು ಮೇನ್ ಆಗಿ ರೂಟ್ ಕಾಸ್ನ ನಾವು ಕರೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ ನಾವು ಜೆಲ್ ಉತ್ಪತ್ತಿ ಮಾಡ್ಸೋಕ್ಕೆ ನಾವು ಕೊಡಬೇಕಾಗತ್ತೆ, ಬೋನ್ ಡೆನ್ಸಿಟಿನ ಇಂಪ್ರೂವ್ ಮಾಡಕ್ಕೆ ಕೊಡಬೇಕಾಗುತ್ತೆ. ಸೊ ನಾನು ಅವಾಗಲೇ ಹೇಳ್ದಂಗೆ ಫಂಕ್ಷನಲ್ ಚೇಂಜಿಂದ ಸ್ಟ್ರಕ್ಚರಲ್ ಚೇಂಜ್ ಆಗಬಾರ್ದು. ಸೊ ಈಗ ನನಗೆ ನೋವು ಕಡಿಮೆ ಆಯಿತು ಬಟ್ ಮೂಳೆ ಬೆಂಡ್ ಆಗ್ತಿದೆ ಅಂದರೆ ಅದು ಒಳ್ಳೆ ಲಕ್ಷಣ ಅಲ್ಲ. ಸೊ ಹೋಮಿಯೋಪತಿ ಗುಳಿಗೆ ನಾವು ಕೊಡ್ತಾ ಹೋದಾಗ, ಬಿಕಾಸ್ ನಮ್ಮ ಹೋಮಿಯೋಪತಿನಲ್ಲಿ ನಾವು ಫಾಲೋ ಮಾಡೋದು ಕಾನ್ಸ್ಟಿಟ್ಯೂಷನಲ್ ಅಪ್ರೋಚ್ ಇರುತ್ತೆ, ಇಂಡಿವಿಜುವಲೈಸ್ ಮಾಡಬೇಕು ಪೇಷಂಟ್ನ. ಸೊ ಯಾಕೆ ಪೇಷಂಟ್ಗೆ ಆಸ್ಟಿಯೋಆರ್ಥ್ರೈಟಿಸ್ ಆಗಿದೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋದಾಗ, ಸೊ ಡೆಫಿನೆಟ್ಲಿ ಅವರು ಆಸ್ಟಿಯೋಆರ್ಥ್ರೈಟಿಸಿಂದ ಸಫರ್ ಆಗೋದನ್ನು ಅವಾಯ್ಡ್ ಆಗುತ್ತೆ, ಅದ್ರ ಜೊತೆಗೆ ಆಪ್ರೇಷನ್ನು ಪ್ರಿವೆಂಟ್ ಮಾಡ್ಬೋದು. ಸೊ ಆಸ್ಟಿಯೋಆರ್ಥ್ರೈಟಿಸ್ ಅನ್ನೋದು ತುಂಬ ಕಾಮನ್ ಆಗಿ ನೋಡುವಂಥದ್ದು ಏಜ್ ರಿಲೇಟೆಡ್ ಫ್ಯಾಕ್ಟರ್ ಅಂತಲೇ ಹೇಳ್ಬೋದು. ಸೆಕೆಂಡ್ ಮೋಸ್ಟ್ ತುಂಬ ಕಾಮನ್ ಆಗಿ ನಾವು ನೋಡುವಂಥದ್ದು ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಸೊ ಈಗ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಅನ್ನೋದು ಸಾಕಷ್ಟು ಹೆಣ್ಮಕ್ಳಲ್ಲಿ ನಾವು ನೋಡ್ತಾ ಇದ್ದೀವಿ. ಸ್ಪೆಷಲಿ ಒಂದು 16 ಇಯರ್ಸ್ ಮೇಲ್ಪಟ್ಟವರಲ್ಲೇ ನಾವು ತುಂಬ ಕಾಮನ್ ಆಗಿ ನೋಡ್ತಾ ಇದ್ದೇವೆ. ಸೊ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಅನ್ನೋದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಸೊ ಈಗ ನಾನು ಆಗಲೇ ಹೇಳ್ದಂಗೆ ಇನ್ಫ್ಲಮೇಷನ್ ಅಂದರೆ ನಮ್ಮ ದೇಹದಲ್ಲಿರೋ ರೋಗ ನಿರೋಧಕ ಶಕ್ತಿ ನಮ್ಮ ದೇಹನ ಕಾಪಾಡಬೇಕಂದ್ರೆ ಈ ರೀತಿ ಇನ್ಫ್ಲಮೇಟರಿ ರಿಯಾಕ್ಷನ್ಸ್ ಅನ್ನೋದನ್ನ ಕ್ರಿಯೇಟ್ ಮಾಡುತ್ತೆ. ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಅಥವಾ ಆಟೋ ಇಮ್ಯೂನ್ ಡಿಸಾರ್ಡರಲ್ಲಿ ಈ ರೋಗ ನಿರೋಧಕ ಶಕ್ತಿ ನಮ್ಮ ದೇಹಕ್ಕೆ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವ ಇಮ್ಯೂನ್ ಸಿಸ್ಟಮ್ ನಮ್ಮ ದೇಹನ ಕಾಪಾಡಬೇಕೋ ಅದೇ ಕಾಯಿಲೆ ಅನ್ನೋದನ್ನ ಶುರು ಮಾಡ್ತಾ ಹೋಗುತ್ತೆ. ಸೊ ಇದನ್ನ ನಾವು ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಸೊ ಈಗ ಎಷ್ಟೋ ಜನ ಅವರಲ್ಲಿ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಆಗಿರುತ್ತೆ ಬಟ್ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ. ಕೆಲವೊಬ್ರಿಗೆ ಆಸ್ಟಿಯೋಆರ್ಥ್ರೈಟಿಸ್ ಆಗಿರುತ್ತೆ ಬಟ್ ಗೌಟಿ ಆರ್ಥ್ರೈಟಿಸ್ಗೆ ಅಂತ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ. ಸೊ ಕೆಲವೊಬ್ಬರಲ್ಲಿ ಬರೀ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗಿರುತ್ತೆ ಬಟ್ ಅವರು ಕೂಡ ಆರ್ಥ್ರೈಟಿಸ್ಗೆ ಅಂತ ಬೇರೆ ಮದ್ದೆ ತಗೊಂಡಿರ್ತಾರೆ. ಸೊ ಇಲ್ಲಿ ನಾವು ಪ್ರತಿಯೊಂದು ಕಾಯಿಲೆನ ಡಿಫ್ರೆನ್ಶಿಯೇಟ್ ಮಾಡಬೇಕಾಗತ್ತೆ. ಸೊ ಈಗ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ಗೂ ಆಸ್ಟಿಯೋಆರ್ಥ್ರೈಟಿಸ್ಗೂ ಮೇಜರ್ ಡಿಫ್ರೆನ್ಸ್ ಅಂತ ತಗೊಂಡಾಗ, ಸೊ ಆಸ್ಟಿಯೋಆರ್ಥ್ರೈಟಿಸ್ ಲಾರ್ಜರ್ ಜಾಯಿಂಟ್ಸ್ ಅಂದರೆ ಮಂಡಿ ಮೂಳೆ, ಸೊಂಟದ ಮೂಳೆ, ಮುಜ್ಜದ ಮೂಳೆ ಇದ್ರ ಮೇಲೆ ಎಫೆಕ್ಟ್ ಆಗುತ್ತೆ. ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಅನ್ನೋದು ಸ್ಮಾಲರ್ ಜಾಯಿಂಟ್ಸಿಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಕೈ ಬೆರಳು, ಕಾಲ್ ಬೆರಳು, ಮೊಣಕಾಲು ಅಥವಾ ನಾವು ಈ ಭಾಗ ಮ್ಯಾಂಡಿಬ್ಯುಲರ್ ಜಾಯಿಂಟ್ ಅಂತ ಹೇಳ್ತೇವೆ. ಸೊ ಈ ಭಾಗಗಳು ಎಫೆಕ್ಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಒಂದು ನಿಮಗೆ ಮೇಯ್ನಾಗೆ ಮೂಳೆನಲ್ಲೇ ಸಮಸ್ಯೆ ಇದ್ದರೆ ಇನ್ನೊಂದು ಕಡೆ ನಿಮಗೆ ರಕ್ತದಲ್ಲಿ ಸಮಸ್ಯೆ ಇರುವಂಥದ್ದು. ಸೊ ರುಮ್ಯಾಟಾಯ್ಡ್ ಆರ್ಥ್ರೈಟಿಸಲ್ಲಿ ನಾವು ತುಂಬ ಕಾಮನ್ ಆಗಿ ಲಕ್ಷಣಗಳಂತ ನಾವು ತಗೊಂಡಾಗ, ಪೇಷಂಟ್ ಬೆಳಗ್ಗೆ ಎದ್ದ ತಕ್ಷಣ ಕೈ ಬೆರಳು ಮಡ್ಚಕ್ಕಾಗಲ್ಲ ಅಥವಾ ಕೈ ಬೆರಳನ್ನ ಇಮಿಡಿಯೇಟಾಗಿ ಬಿಸಿನೀರಲ್ಲಿ ಇಡಬೇಕು ಅಂತ ಅನಿಸುತ್ತೆ.
ಸೊ ದಿನ ದಿನ ಆಗ್ತಾ ಅಥವಾ ಬಿಸಿಲು ಬರ್ತಾ ಹೋದಾಗ ಸ್ವಲ್ಪ ನೋವುಗಳು ಕಡಿಮೆ ಆಗುತ್ತೆ. ವಿಂಟರ್ ಸೀಸನಲ್ಲೇ ಮಳೆಗಾಲದಲ್ಲೇ ಸ್ವಲ್ಪ ನೋವು ಜಾಸ್ತಿ ಇರುತ್ತೆ, ಬೇಸಿಗೆಗಾಲದಲ್ಲಿ ಸ್ವಲ್ಪ ಹಗುರ ಅಂತ ಅನಿಸುತ್ತೆ. ಅಥವಾ ಏನಾದ್ರು ಪಾತ್ರೆ ತೊಳಿತಿದ್ರೆ ಅಥವಾ ಬಟ್ಟೆ ತೊಳಿತಿದ್ರೆ ಇಮಿಡಿಯೇಟ್ ಆಗಿ ನೋವುಗಳು ಸ್ಟಾರ್ಟ್ ಆಗುತ್ತೆ. ಸೊ ಇನ್ನು ಕೆಲವರು ಪೇಷಂಟಲ್ಲಿ ಕೈ ಮಡ್ಚಕ್ಕಾಗಲ್ಲ, ಊಟ ತಿನ್ನಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಥವಾ ಫಸ್ಟು ಕೈ ಬೆರಳಲ್ಲಿ ನನಗೆ ನೋವು ಸ್ಟಾರ್ಟ್ ಆಯಿತು, ಈಗ ಬೇರೆ ಎಲ್ಲ ಜಾಯಿಂಟ್ಸಲ್ಲೂ ಕೂಡ ನನಗೆ ಪೇನ್ ಸ್ಟಾರ್ಟ್ ಆಗ್ತಿದೆ, ಸೊ ಬಗ್ಗ ಕಷ್ಟ ಆಗೋದು. ಸೊ ಇದೇ ರುಮ್ಯಾಟಾಯ್ಡ್ ಆರ್ಥರೈಟಿಸ್ ಪೇಷಂಟು ಮೋರ್ ದೆನ್ 10 years ಸಫರ್ ಆಗಿದ್ದವರು ಬೆಡ್ ರಿಡನ್ ಆಗಿರೋನು ನಾವು ನೋಡಿದ್ದೀವಿ. ಸೊ ಈ ಪರ್ಟಿಕ್ಯುಲರ್ ಇನ್ಫೆಕ್ಷನ್ ಅಂದರೆ ಈ ಆಟೋಇಮ್ಯೂನ್ ಡಿಸಾರ್ಡರ್ ಏನಿರುತ್ತೆ, ದೇಹದಲ್ಲಿ ಯಾವುದೇ ಭಾಗಕ್ಕೆ ಬೇಕಿದ್ರೂ ಎಫೆಕ್ಟ್ ಆಗ್ಬೋದು, ಯಾವುದೇ ಭಾಗಕ್ಕೆ ಬೇಕಿದ್ರೂ ಸ್ಪ್ರೆಡ್ ಆಗ್ಬೋದು. ಸೊ ಅದೇ ರೀತಿ ಇನ್ಫೆಕ್ಷನ್ ಅನ್ನೋದು ಬೆನ್ನಿನ ಮೂಳೆಗೂ ಕೂಡ ಸ್ಪ್ರೆಡ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಓಕೆ ಡಾಕ್ಟರ್, ತುಂಬಾ ಸೂಕ್ಷ್ಮವಾಗಿ ಎಲ್ಲ ಪರಿಚಯವನ್ನ ಮಾಡಿಕೊಟ್ರಿ ಟೈಪ್ಸ್ ಆಫ್ ಆರ್ಥರೈಟಿಸ್ ಬಗ್ಗೆ. ಆದ್ರೆ ಇವಾಗ ನೀವು ಮುಂಚೆನೆ ಹೇಳ್ದಂಗೆ ಒಂದು 50 ವರ್ಷ ಆದ್ಮೇಲೆ 45 ವರ್ಷ ಆದ್ಮೇಲೆ ಯೂಶಲಿ ಮಂಡಿ ನೋವು ಅಂತ ಕಾಣಿಸ್ಕೊಳ್ತಾ ಇತ್ತು, ಅಥವಾ ಮೂಳೆಗಳ ನೋವು ಅಂತ ಕಾಣಿಸ್ಕೊಳ್ತಾ ಇತ್ತು. ಆದ್ರೆ ಇವಾಗ ಯಂಗ್ ಜನರೇಷನ್ ಎಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಸ್ಪೋರ್ಟ್ಸ್ ಮೆನ್ಸ್ ತಗೊಂಡ್ರೆ ಅವ್ರಿಗೂ ಕೂಡ ಏನಾದ್ರು ಇಂಜುರಿ ಆಗಿದ್ರೆ ಮತ್ತೆ ಅವ್ರು ಆಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಏನಾದ್ರು ಸ್ಕಿಡ್ ಆಗಿದ್ರೆ ಅವಾಗ ಅವರಲ್ಲೂ ಕೂಡ ಈ ಮೂಳೆಗಳ ನೋವು ಕಾಣಿಸ್ಕೊಳ್ಳುತ್ತೆ. ಮತ್ತೆ ಯಂಗ್ ಜನರೇಷನ್ ಅಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದೆ. ಸೊ ಯಾವ ರೀತಿ ಅವರು ಪ್ರಿಕಾಷನ್ಸ್ ನ ತಗೊಳ್ಬಹುದು, ಯಾಕಂದ್ರೆ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋಗೆ. ಸೊ ಯಾವ ರೀತಿ ಪ್ರಿಕಾಷನ್ಸ್ ನ ತಗೊಳ್ಬಹುದು ಮಂಡಿ ನೋವು ಬರದೇ ಇರೋ ತರ, ಮತ್ತು ಮಹಿಳೆಯರಲ್ಲಿ ಮೂಳೆ ಸವಿದೇ ಇರೋ ತರ ಯಾವ ತರ ಪ್ರಿಕಾಷನ್ಸ್ ನ ತಗೊಬಹುದು? ಸೊ ನಾರ್ಮಲ್ ಆಗಿ ನಮ್ಮ ದೇಹದಲ್ಲಿ ಸೆಲ್ಸ್ ಡೆತ್ ಆಗೇ ಆಗುತ್ತೆ. ಬಿಕಾಸ್ ಏಜ್ ಆಗ್ತಾ ಆಗ್ತಾ ಸೆಲ್ಯುಲರ್ ಡೆತ್ತು ಆಗುತ್ತೆ, ಡಿಜೆನರೇಟಿವ್ ಪ್ರಾಸೆಸ್ ಆಗುತ್ತೆ. 80 years ಇದ್ದವರು ಆಸ್ಟಿಯೋ ಆರ್ಥರೈಟಿಸ್ ಸಫರ್ ಆಗಿರೋದು ನಾವು ನೋಡಿದೀವಿ, ಬಟ್ ಅದೇ 90 years ಇರೋರು ಹೆಲ್ದಿ ಆಗಿರೋರು ನಾವು ನೋಡಿದೀವಿ. ಸೊ ಇಲ್ಲಿ ಒಂದು ಜೆನೆಟಿಕ್ ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನೀವು ಆಗಲೇ ಹೇಳ್ದಂಗೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಆದರೂ ಸಹ ಕೆಲವೊಮ್ಮೆ ಪೇಷಂಟ್ ದೈಹಿಕ ಪ್ರಕೃತಿ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರ ಜೆನೆಟಿಕ್ಸ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಈಗ ಹೇಗೆ ನಾವು ಪ್ರಿವೆಂಟ್ ಮಾಡ್ಬೋದು ಅಂದರೆ, ಮೊದಲನೇದಾಗಿ ನಾವು ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಆರ್ಥರೈಟಿಸ್ ಹೇಗಂದ್ರೆ, ಈಗ ಒಂದು ಗಾಡಿನ ನಾವು ಒಂದೇ ಕಡೆ ಇಟ್ಟರೆ ಅದು ರಸ್ಟು ಹಿಡಿಯುತ್ತೆ, ತುಕ್ಕು ಹಿಡಿಯುತ್ತೆ, ಅದ್ರ ಕೆಲಸನೂ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ, ಪ್ರೊಡಕ್ಟಿವಿಟಿ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ನಮ್ಮ ದೇಹ ಕೂಡ. ಸೊ ದಿನ ದಿನ ನಮ್ಗೆ ಅದೇ ರೊಟೀನ್ ಲೈಫ್ ಇದ್ದಾಗ ಸೊ ಡೆಫಿನೆಟ್ಲಿ ನಮ್ಮ ದೇಹನೂ ಅದೇ ಕ್ಯಾಟಗರಿಗೆ ಹೋಗುತ್ತೆ. ಸೊ ಇಲ್ಲಿ ನಾವು ಫಿಸಿಕಲ್ ಆಕ್ಟಿವಿಟಿ ಎಷ್ಟು ಚೆನ್ನಾಗಿ ನಾವು ಇಂಪ್ರೂವೈಸ್ ಮಾಡ್ತೀವಿ, ಎಷ್ಟೇ ಸ್ಟ್ರೆಸ್ಡ್ ಲೈಫ್ ಸ್ಟೈಲ್ ಇದ್ರೂ ನಮಗೆ ಅಂತ ನಾವು ಟೈಮ್ ಕೊಟ್ಟು ನಮಗೆ ಅಂತ ನಮ್ಮ ಫಿಸಿಕಲ್ ಆಕ್ಟಿವಿಟಿನ ನಾವು ಇಂಪ್ರೂವ್ ಮಾಡಿ, ಬೋನ್ಸ್ ಸ್ಟ್ರೆಂಥನ್ ಆಗೋಕ್ಕೆ, ಮಸಲ್ ಟೋನ್ ಇಂಪ್ರೂವ್ ಆಗೋಕ್ಕೆ, ಲಿಗಮೆಂಟ್ ಸ್ಟ್ರೆಂಥನ್ ಆಗೋಕ್ಕೆ, ಆಕ್ಟಿವ್ ಆಗೋಕ್ಕೆ, ಸೊ ಅದಕ್ಕೆ ಅಂತ ಕೆಲವೊಂದು ಎಕ್ಸಸೈಸ್ನ ನಾವು ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗಿ ನಾವು ಫಾಲೋ ಮಾಡೋದ್ರಿಂದ ಆರ್ಥರೈಟಿಸ್ ಅನ್ನೋ ಸಮಸ್ಯೆಯಿಂದ ನಾವು ದೂರ ಇರ್ಬೋದು. ಸೆಕೆಂಡ್ ಮೋಸ್ಟ್, ನಾನು ಆಗಲೇ ಹೇಳ್ದಂಗೆ ರೂಟ್ ಕಾಸ್ನ ನಾವು ಕಾನ್ಸಂಟ್ರೇಟ್ ಮಾಡಲೇಬೇಕಾಗತ್ತೆ. ಬಿಕಾಸ್ ಈಗ ಒಬ್ರು ಹೈಪೋಥೈರಾಯ್ಡ್ ಪೇಷಂಟ್ ಆಸ್ಟಿಯೋ ಆರ್ಥರೈಟಿಸ್ ಅಂತ ಬಂದಾಗ ನಾವಿಲ್ಲಿ ಫಸ್ಟ್ ಅವರಲ್ಲಿ ಥೈರಾಯ್ಡ್ ಹಾರ್ಮೋನ್ಸ್ನ ನಾವು ಬ್ಯಾಲೆನ್ಸ್ ಮಾಡಬೇಕು. ಬಿಕಾಸ್ ನಮ್ಮಲ್ಲಿ ಫಿಸಿಕಲ್ ಆಕ್ಟಿವಿಟಿ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ನಮ್ಮಲ್ಲಿ ಹಾರ್ಮೋನ್ಸ್ ಕೂಡ ಬ್ಯಾಲೆನ್ಸ್ ಸ್ಟೇಟಲ್ಲಿ ಇರುತ್ತೆ. ನಾವು ಟೈಮಿಗೆ ನಿದ್ದೆ ಮಾಡಲ್ಲ. ಈಗ ಫಾರ್ ಎಕ್ಸಾಂಪಲ್ ಸಡನ್ನಾಗಿ ನೈಟ್ ಶಿಫ್ಟ್ ಇರುತ್ತೆ, ಅರ್ಲಿ ಮಾರ್ನಿಂಗ್ ಶಿಫ್ಟ್ ಇರುತ್ತೆ, ಇಲ್ಲೇ ಅದು ಡೇ ಟು ಡೇ ವೇರಿಯೇಷನ್ಸೇ ಆಗೋಗುತ್ತೆ. ಸೊ ಬಿಕಾಸ್ ನಮ್ಮ ಬಾಡಿ ರೆಸ್ಟಲ್ಲಿ ಇದ್ದಾಗಲೇ ಕೆಲವೊಂದು ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ, ನಮ್ಮ ಬಾಡಿ ರೆಸ್ಟಲ್ಲಿ ಇದ್ದಾಗಲೇ ಸೆಲ್ಸ್ ರಿಪೇರ್ ಆಗ್ತಾ ಹೋಗುತ್ತೆ. ಸೊ ನಮ್ಮ ಬಾಡಿಗೂ ರೆಸ್ಟೂ ಅವಶ್ಯಕತೆ ಇರುತ್ತೆ, ವರ್ಕು ಕೂಡ ಅವಶ್ಯಕತೆ ಇರುತ್ತೆ, ಎಕ್ಸಸೈಸ್ ಕೂಡ ಅವಶ್ಯಕತೆ ಇರುತ್ತೆ. ಸೊ ಇದನ್ನ ನಾವು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಆರ್ಥರೈಟಿಸ್ ಅನ್ನೋ ಸಮಸ್ಯೆಯಿಂದ ನಾವು ದೂರ ಇರ್ಬೋದು. ಡಾಕ್ಟರ್, ಆರ್ಥರೈಟಿಸ್ ಇಂದ ಯಾವ ರೀತಿ ನಾವು ಪ್ರಿಕಾಷನ್ಸ್ ನ ತಗೊಳ್ಬಹುದು ಅನ್ನೋದನ್ನ ನೀವು ತಿಳಿಸ್ಕೊಟ್ರಿ. ಮತ್ತು ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ಯಾವ ರೀತಿ ಆರ್ಥರೈಟಿಸ್ಗೆ ನೀವು ಟ್ರೀಟ್ಮೆಂಟ್ ಅನ್ನ ಕೊಡ್ತೀರಾ? ಸೊ ಈಗ ನಮ್ಮ ಹೋಮಿಯೋಪತಿನಲ್ಲಿ ನಾವು ನೋಡೋದು ಕಾನ್ಸ್ಟಿಟ್ಯೂಷನಲ್ ಅಪ್ರೋಚ್ ಅಂತ ಹೇಳ್ತೇವೆ. ಅಂದರೆ ಈಗ 10 ಜನ ಆಸ್ಟಿಯೋ ಆರ್ಥರೈಟಿಸ್ ಪೇಷಂಟ್ ಆಗಿರಲಿ, 10 ಜನ ರುಮ್ಯಾಟಾಯ್ಡ್ ಆರ್ಥರೈಟಿಸ್ ಪೇಷಂಟ್ ಆಗಿರಲಿ, ಅಥವಾ ಪೋಸ್ಟ್ ವೈರಲ್ ಆರ್ಥರೈಟಿಸ್ ಆಗಿರಲಿ, ಗೌಟಿ ಆರ್ಥರೈಟಿಸ್ ಆಗಿರಲಿ, ಸೊ ಯಾವುದೇ ರೀತಿ ಆರ್ಥರೈಟಿಸ್ ಪೇಷಂಟ್ ಬಂದ್ರೂ ಪ್ರತಿಯೊಬ್ಬರು ಪೇಷಂಟ್ ನಮಗೆ ಹೊಸೊಬ್ಬರೇ ಆಗ್ತಾರೆ. ಸೊ ಈಗ ಪ್ರತಿಯೊಬ್ಬರು ಪೇಷಂಟಲ್ಲಿ ಕಾಯಿಲೆ ಒಂದೇ ಇದ್ದಾಗ ಲಕ್ಷಣಗಳು ಸೇಮ್ ಇರುತ್ತೆ. ಸೊ ಅದೇ ಜಾಯಿಂಟ್ ಪೇನ್ ಇರಬಹುದು, ಅವ್ರಿಗೆ ಕುತ್ಕೊಳ್ಳೋಕ್ಕಾಗದೇ ಇರಬಹುದು, ಕಟ್ ಅಂತ ಕ್ರೆಪಿಟಸ್ ಅಂತ ಹೇಳ್ತೇವೆ ಅದೇ ಶಬ್ದಗಳು ಬರೋದಾಗಿರ್ಬಹುದು, ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಕೈ ಮಚ್ಚಕ್ಕೆ ಕಷ್ಟ ಆಗೋದಾಗಿರಬಹುದು, ಈ ನಾನ್ ವೆಜ್ ತಿಂದಾಗ ಬೆರಳು ಊತಗಳಾಗೋದಿರಬಹುದು, ಅಥವಾ ವೈರಲ್ ಫೀವರ್ ಬಂದಾದ್ಮೇಲೆ ಅವರಲ್ಲಿ ಜಾಯಿಂಟ್ ಪೇನ್ ಬರೋದಾಗಿರಬಹುದು. ಸೊ ಪ್ರತಿಯೊಬ್ಬರಲ್ಲೂ ಯಾವುದೇ ರೀತಿ ಲಕ್ಷಣಗಳಿದ್ರು ಆರ್ಥರೈಟಿಸ್ ಅಂದಾಗ ಸೇಮ್ ಲಕ್ಷಣ ಇರುತ್ತೆ, ಬಟ್ ಪ್ರತಿಯೊಬ್ಬರು ದೇಹ ಸೂಕ್ಷ್ಮತೆ ವೇರಿ ಆಗ್ತಾ ಹೋಗುತ್ತೆ.
ಸೊ ನಮ್ಮ ಹೋಮಿಯೋಪತಿನಲ್ಲಿ ನಾವು ಪ್ರತಿಯೊಬ್ಬರು ಪೇಷಂಟ್ಗೂ ಅವ್ರಿಗೆ ಆದ ನಾವು ಟೈಮ್ ಕೊಡ್ತಾ ಹೋಗ್ತೇವೆ. ಬಿಕಾಸ್ ತುಂಬ ಜನ ಪೇಷಂಟ್ ಹೇಳೋದು, ಈಗ ನಮ್ಗೆ ಜಾಯಿಂಟ್ ಪೇನ್ ಅಂತ ಅಂದಾಗ ಒಂದು 10 ಮಾತ್ರೆ ನಾವು ತೊಗೊತೀವಿ, ಮತ್ತೆ ನೆಕ್ಸ್ಟ್ ಟೈಮ್ ಅದೇ ಜಾಯಿಂಟ್ ಪೇನ್ ಅಂದಾಗ ಮತ್ತೆ ಅದೇ ಮಾತ್ರೆ ರಿಪೀಟ್ ಆಗುತ್ತೆ, ಸ್ವಲ್ಪ ಅಲ್ಲಿ ಇಲ್ಲಿ ಡೋಸೇಜಸ್ ಚೇಂಜ್ ಆಗುತ್ತೆ. ಸೊ 5 ವರ್ಷ 10 ವರ್ಷ ನಾವು ಅದೇ ಮಾತ್ರೆ ತಗೊತಾ ಇದೀವಿ ಅಂತ ಹೇಳ್ತಾರೆ. ಸೊ ನಮ್ಮ ಹೋಮಿಯೋಪತಿನಲ್ಲಿ ಹಾಗಿರಲ್ಲ. ಸೊ ಪ್ರತಿಯೊಬ್ಬರು ಪೇಷಂಟ್ಗೂ ನಾವು ಎಷ್ಟು ಟೈಮ್ ಕೊಡ್ತಾ ಹೋಗ್ತೇವೆ, ಅವ್ರನ್ನ ಕಂಪ್ಲೀಟ್ ಆಗಿ ಅನಲೈಸ್ ಮಾಡಿ, ಪ್ರಾಪರ್ ಆಗಿ ಡಯಾಗ್ನೋಸ್ ಮಾಡಿ, ಅವ್ರ ದೇಹಕ್ಕೆ ಏನು ಅವಶ್ಯಕತೆ ಇರುತ್ತೆ, ಅವ್ರ ಕಾಯಿಲೆಗೆ ರೂಟ್ ಕಾಸ್ ಏನಿರುತ್ತೆ, ಅದಕ್ಕೆ ನಾವು ಅವ್ರಿಗೆ ಗುಳಿಗೆಗಳನ್ನ ಕೊಡ್ತಾ ಹೋದಾಗ, ಮೆಡಿಸಿನ್ಸ್ ಕೊಡ್ತಾ ಹೋದಾಗ, ಸೊ ಡೆಫಿನೆಟ್ಲಿ ಆರ್ಥ್ರೈಟಿಸ್ ಅಂತ ಏನಿರುತ್ತೆ ಈ ಕಡೆ ನೋವು ಸಹನೂ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಎಷ್ಟೊಂದು ಸತಿ ಅವ್ರ ರಿಪೋರ್ಟ್ಸಲ್ಲೂ ಕೂಡ ಪಾಸಿಟಿವ್ ಬಂದಿರೋದು, ನೆಗೆಟಿವ್ ಆಗಿರೋದು ಉಂಟು. ಕೆಲವೊಬ್ಬರಲ್ಲಿ RA ಫ್ಯಾಕ್ಟರ್ ಪಾಸಿಟಿವ್ ಬಂದಿರೋದು, ನಮ್ಮಲ್ಲಿ ನೆಗೆಟಿವ್ ಸಹ ಆಗಿರುತ್ತೆ. ಸೊ ಅವರಿಗೆ ನಾವು ಪ್ರಾಪರ್ ಅಪ್ರೋಚ್, ಪ್ರಾಪರ್ ಟೈಮ್ ಮತ್ತು ಪ್ರಾಪರ್ ಮೆಡಿಕೇಶನ್ ಕೊಡ್ತಾ ಹೋದಾಗ ರೂಟ್ ಕಾಸಿಂದ ಆ ಕಾಯಿಲೆನ ಕಂಪ್ಲೀಟ್ಲಿ ಸರಿ ಮಾಡ್ಬೋದು. ಡಾಕ್ಟರ್, ಇಲ್ಲಿವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆರ್ಥ್ರೈಟಿಸ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ, ಆರ್ಥ್ರೈಟಿಸ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಡಾಕ್ಟರ್ ನಿಸರ್ಗ ಅವರು ನಿಮಗೋಸ್ಕರ ತಿಳಿಸ್ಕೊಟ್ಟಿದ್ದಾರೆ. ತಾವು ಸಹ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅನ್ನ ತಪ್ಪದೆ ಭೇಟಿ ಮಾಡಿ ನಿಮ್ಮಲ್ಲಿರುವಂತಹ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರವನ್ನ ಶಾಶ್ವತವಾಗಿ ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ಅಂಟಿಲ್ ದೆನ್, ದಿಸ್ ಇಸ್ ಅನುಷಾ ಲಕ್ಕಣ್ಣ ಸೈನಿಂಗ್ ಆಫ್. ನಮಸ್ಕಾರ. ರೋಗದಿಂದ ಬಂದವರು ರೋಗ ಮುಕ್ತರಾಗಿ ಆರೋಗ್ಯವಂತರಾಗಿ ಹೋಗೋದಕ್ಕೆ ಉತ್ತಮ ವೇದಿಕೆ ಅಂದ್ರೆ ನಮ್ಮ ಹೋಮಿಯೋಪತಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಈ ವೆರಿಕೋಸ್ ವೇನ್ಸ್ ನಾಳೆಯಿಂದ ರೆಸ್ಟ್ ಮಾಡಿ. ರೆಸ್ಟ್ ಬಟ್ರೆ ನಮ್ಮ ಹೋಮಿಯೋಪತಿಯಲ್ಲಿ ವೆರಿಕೋಸ್ ವೇನ್ಸ್ ಗೆ ಚಿಕಿತ್ಸೆ ಇದೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಏನ್ರಪ್ಪ ಆರೋಗ್ಯನ? ಈ ಮಂಡಿ ನೋವು, ವೆರಿಕೋಸ್ ವೇನ್ಸ್, ಡಯಾಬಿಟಿಸ್, ಅಸ್ತಮಾ, ನೋವಿತೆ. ನಮ್ಮ ಹೋಮಿಯೋಪತಿ ಇದೆ ನನ್ ಜೊತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.